ಕರ್ಪೂರವು ಹಿಂದೂಗಳ ಪೂಜಾ ವಿಧಾನದಲ್ಲಿ ಬಳಸುವ ಒಂದು ವಸ್ತು. ಈ ಕರ್ಪೂರವನ್ನು ಬಳಸುವುದರ ಮೂಲಕ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು. ಪೂಜೆಯ ವಸ್ತುವಾಗಿ ಬಳಸುವ ಕರ್ಪೂರವನ್ನು ಬಹಳ ಮಂಗಳಕರವೆಂದು ಉಲ್ಲೇಖಿಸಲಾಗಿದೆ. ಮನೆಯಲ್ಲಿ 2 ರೀತಿಯ ಶಕ್ತಿಗಳಿವೆ, ಧನಾತ್ಮಕ ಶಕ್ತಿ ಮತ್ತು ಋಣಾತ್ಮಕ ಶಕ್ತಿ. ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯಿಂದಾಗಿ ಮನೆಯ ಎಲ್ಲಾ ಸದಸ್ಯರ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಈ ಶಕ್ತಿಯು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ. ಅದೇ ಸಮಯದಲ್ಲಿ ಋಣಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮನೆ ಮತ್ತು ಕುಟುಂಬದ ಪ್ರಗತಿಯನ್ನು ತಡೆಯುತ್ತದೆ. ಇದರಿಂದಾಗಿ ಮನೆಯಲ್ಲಿ ಅಡ್ಡ ಪರಿಣಾಮ ಪ್ರಾರಂಭವಾಗುತ್ತದೆ. ಯಾವುದೇ ಓರ್ವ ವ್ಯಕ್ತಿಯ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಜನರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕರ್ಪೂರವು ತುಂಬಾ ಉಪಯುಕ್ತವಾಗಿದೆ. ಕರ್ಪೂರವನ್ನು ಮನೆಯಲ್ಲಿ ಈ ರೀತಿ ಬಳಸುವುದರಿಂದ ವಾಸ್ತು ದೋಷ ದೂರವಾಗುವುದು ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸಲಾಗುತ್ತದೆ. ಆ ಕ್ರಮಗಳು ಯಾವ್ಯಾವು? ಕರ್ಪೂರದ ಪ್ರಯೋಜನಗಳೇನು? ಪೂಜೆಯ ಹೊರತಾಗಿ ಜ್ಯೋತಿಷ್ಯದಲ್ಲಿ ಕರ್ಪೂರದ ಬಳಕೆಯು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಶಾಂತಿ ಇಲ್ಲದಿರುವುದು, ಸದಾಕಾಲ ಒಬ್ಬರಾದ ಮೇಲೆ ಒಬ್ಬರು ಅನಾರೋಗ್ಯಕ್ಕೆ ಒಳಗಾಗುವುದು, ಯಾವುದೇ ಕೆಲಸಕ್ಕೆ ಮುಂದಾದರೂ ಅಡ್ಡಿ ಉಂಟಾಗುವುದು, ವ್ಯವಹಾರದಲ್ಲಿ ನಷ್ಟ, ಹೀಗೆ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣವಾಗಿ ಕರ್ಪೂರದ ಬಳಕೆಯಿಂದ ಕೆಲವು ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು. ಆಕಸ್ಮಿಕ ಅಪಘಾತಗಳನ್ನು ತಪ್ಪಿಸಲು ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿದ ನಂತರ ಕರ್ಪೂರವನ್ನು ತಪ್ಪದೆ ಹಚ್ಚಬೇಕು. ಇದನ್ನು ಮಾಡುವುದರಿಂದ ಭಯದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಯಾರಾದರೂ ಮದುವೆಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ 36 ಲವಂಗದೊಂದಿಗೆ 6 ಕರ್ಪೂರದ ತುಂಡುಗಳನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಮತ್ತು ಅಕ್ಕಿಯನ್ನು ಸೇರಿಸಿ ಹಚ್ಚಬೇಕು. ಇದನ್ನು ಮಾಡಿದ ನಂತರ ದುರ್ಗಾ ಹವನದಲ್ಲಿ ತ್ಯಾಗಗಳನ್ನು ಸಹ ಅರ್ಪಿಸಿ. ಇದನ್ನು ಮಾಡುವುದರಿಂದ ಶೀಘ್ರದಲ್ಲೇ ಮದುವೆಗೆ ಅಡ್ಡಿಯಾಗಿರುವ ಸಮಸ್ಯೆಗಳು ಸರಿದೂಗಿ ಎಲ್ಲಾ ಶುಭ ಕಾರ್ಯಗಳು ಆಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯ ಒಳಗೆ, ಹೊರಗೆ ಮತ್ತು ಸುತ್ತಲಿನ ವಾತಾವರಣಕ್ಕೆ ಸಕಾರಾತ್ಮಕ ಶಕ್ತಿಯ ರಕ್ಷೆಯನ್ನು ಪಡೆಯಲು ಕರ್ಪೂರವನ್ನು ಬೆಳಗಿಸಬೇಕು. ಸಾಧ್ಯವಾದರೆ ತುಪ್ಪದಲ್ಲಿ ನೆನೆಸಿರುವ ಕರ್ಪೂರವನ್ನು ಬೆಳಗ್ಗೆ ಮತ್ತು ಸಂಜೆ ಬೆಳಗಿಸಬೇಕು. ಇದರಿಂದ ಕುಟುಂಬದ ಜನರಿಗೆ ಪ್ರಗತಿಯ ಜೊತೆ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ ಮತ್ತು ವಾತಾವರಣದಲ್ಲಿ ಇರುವ ಬ್ಯಾಕ್ಟೀರಿಯಾ ಹಾಗೂ ಸೋಂಕುಗಳು ನಾಶವಾಗುತ್ತವೆ. ನಕಾರಾತ್ಮಕ ಶಕ್ತಿಯನ್ನು ದೂರಗೊಳಿಸಿ ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದು. ಮನೆಯಲ್ಲಿರುವ ಒತ್ತಡ, ದುಃಖ ದುಮ್ಮಾನುಗಳು ದೂರವಾಗುತ್ತವೆ. ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ವಾಸ್ತು ದೋಷಗಳು ಇರುತ್ತದೆ. ವಾಸ್ತು ದೋಷವು ಕೆಲವೊಮ್ಮೆ ಅನೇಕ ಸಮಸ್ಯೆಗಳನ್ನು ಉಂಟುಮಾಡುವುದು. ಎಲ್ಲಿ ವಾಸ್ತು ದೋಷ ಇದೆಯೋ ಆ ಸ್ಥಳದಲ್ಲಿ 2 ಕರ್ಪೂರವನ್ನು ಇಡಿ. ಈ ಕ್ರಮವನ್ನು ಪದೇ ಪದೇ ಮಾಡುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಬಹುದು. ಸ್ನಾನ ಮಾಡುವ ಮೊದಲು ನೀರಿಗೆ ಕೆಲವು ಹನಿ ಕರ್ಪೂರದ ಎಣ್ಣೆಯನ್ನು ಸೇರಿಸಿ ನಂತರ ಆ ನೀರಿನಿಂದ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ದೇಹವು ಹೊಳಪು ಹಾಗೂ ಆರೋಗ್ಯಕರವಾಗಿ ಇರುತ್ತದೆ. ಸ್ನಾನದ ನೀರಿಗೆ ಕೆಲವು ಹನಿ ಕರ್ಪೂರದ ಎಣ್ಣೆಯ ಜೊತೆ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ಸೇರಿಸಿ ಸ್ನಾನ ಮಾಡಿದರೆ ರಾಹು, ಕೇತು, ಶನಿಯಿಂದ ಉಂಟಾಗುವ ತೊಂದರೆಯನ್ನು ತಡೆಯಬಹುದು. ಈ ಕ್ರಮವನ್ನು ವಿಶೇಷವಾಗಿ ಶನಿವಾರ ಮಾತ್ರ ಮಾಡಬೇಕು. ಆಗ ಅಧಿಕ ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಮನೆಯಲ್ಲಿರುವ ಕಷ್ಟ ಹಾಗೂ ಆರ್ಥಿಕ ಸಂಕಷ್ಟವನ್ನು ತೊಡೆದುಹಾಕಲು ಕರ್ಪೂರವನ್ನು ಬೆಳಗಿಸಬೇಕು. ಬಡತನ ಹಾಗೂ ಉದ್ಯೋಗದಲ್ಲಿ ವೃದ್ಧಿಯನ್ನು ಕಾಣಲು ರಾತ್ರಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಬೆಳ್ಳಿಯ ಪಾತ್ರೆ ಅಥವಾ ಬೆಳ್ಳಿಯ ಬಟ್ಟಲಿನಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಸೇರಿಸಿ ಬೆಳಗಬೇಕು. ಹೀಗೆ ಪ್ರತಿನಿತ್ಯವೂ ಮಾಡುವುದರಿಂದ ಬಡತನವು ಬಹುಬೇಗ ದೂರವಾಗುವುದು. ಜೊತೆಗೆ ಉದ್ಯೋಗದಲ್ಲಿ ಲಾಭ ಹಾಗೂ ಸುಧಾರಿತ ಜೀವನ ಕಾಣಬಹುದು. ಕುಂಡಲಿಯಲ್ಲಿ ಪಿತೃದೋಷ, ಕಾಳಸರ್ಪ ದೋಷ ಇದ್ದರೆ ತುಪ್ಪದಲ್ಲಿ ನೆನೆಸಿರುವ ಕರ್ಪೂರವನ್ನು ತಪ್ಪದೆ ಬೆಳಗ್ಗೆ ಮತ್ತು ಸಂಜೆ ಬೆಳಗಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುಲಾಬಿ ಹೂವಿನ ಜೊತೆ ಕರ್ಪೂರವನ್ನು ಸೇರಿಸಿ ಇಡಬೇಕು. ನಂತರ ಸಂಜೆ ಅದನ್ನು ಬೆಳಗಿ ದುರ್ಗಾದೇವಿಗೆ ಅರ್ಪಿಸಬೇಕು. ಇದರಿಂದ ಬರಬೇಕಾದ ಹಣವು ಬಹುಬೇಗ ಹಿಂತಿರುಗುತ್ತದೆ. ಆರ್ಥಿಕ ಸಂಕಷ್ಟಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ.
ಆದರೆ ಕನಿಷ್ಠ 43 ದಿನಗಳ ಕಾಲ ಈ ಕೆಲಸವನ್ನು ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಕರ್ಪೂರವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಸುತ್ತದೆ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ನಂತರ ಮನೆಯ ಎಲ್ಲಾ ಕೋಣೆಯಲ್ಲಿ ಕರ್ಪೂರವನ್ನು ಹಚ್ಚಿಡಿ. ಇದನ್ನು ಮಾಡುವುದರಿಂದ ಮನೆಯ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಇರಿಸಲಾಗಿರುವ ಕರ್ಪೂರ ಕರಗಿದ ನಂತರ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯೂ ಕೂಡ ಮನೆಯಿಂದ ಹೊರಹೋಗುತ್ತದೆ. ಮನೆಯ ಕೆಟ್ಟ ದೋಷವೂ ಕೂಡ ಕರ್ಪೂರದಂತೆ ಕರಗಿ ಮಾಯವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಬುದ್ಧಿಯ ಮಟ್ಟವನ್ನು ಹೆಚ್ಚಿಸಲು ಬುಧವಾರ ಹಸಿರು ಬಟ್ಟೆ, ಕಂಚಿನ ಪಾತ್ರೆಗಳ ಜೊತೆ ಕೆಲವು ಕರ್ಪೂರವನ್ನು ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ಬುದ್ಧಿ ಚುರುಕಾಗುತ್ತದೆ ಎಂದು ನಂಬಲಾಗಿದೆ. ಇದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.